ನಮಸ್ಕಾರ ಫ್ರೆಂಡ್ಸ್. ನೀವು ನಿದ್ದೆ ಮಾಡ್ತಿದ್ದಾಗ ಅಥವಾ ಟ್ರಾವೆಲ್ ಮಾಡ್ತಿದ್ದಾಗ ಅಥವಾ ಬೇರೆ ಏನೇ ಕೆಲಸ ಮಾಡ್ತಿದ್ದಾಗ್ಲೂ ಕೂಡ ಇನ್ಕಮ್ ಬರ್ತಾ ಇದ್ರೆ ಹೇಗಿರುತ್ತೆ ಅಂತ ಕೇಳಿದ್ದೀರಾ? ಜಾಬ್ ಮಾಡದೆ, ಡೈಲಿ ಕೆಲಸ ಮಾಡದೆ ಇನ್ಕಮ್ ಬರೋದನ್ನೇ ಏನಂತಂದ್ರೆ ಪ್ಯಾಸಿವ್ ಇನ್ಕಮ್ ಅಂತ ನಾವು ಕರಿತೀವಿ. ಈ ವಿಡಿಯೋದಲ್ಲಿ ಇಂಡಿಯಾಗೆ ಸೂಟ್ ಆಗುವಂತಹ ಟಾಪ್ 7 ಪ್ಯಾಸಿವ್ ಇನ್ಕಮ್ ಬಿಸಿನೆಸ್ ಐಡಿಯಾಸ್‌ಗಳನ್ನ ಸಿಂಪಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿ. ಮೊದಲನೇದು ಬ್ಲಾಗಿಂಗ್. ಗೂಗಲ್ ಆಡ್ಸೆನ್ಸ್ ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ನಾವು ದುಡ್ಡನ್ನ ಅರ್ನ್ ಮಾಡ್ತೀವಿ. ಬ್ಲಾಗಿಂಗ್ ಅಂದ್ರೆ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಕಂಟೆಂಟ್ ಅನ್ನ ರೈಟ್ ಮಾಡೋದು. ಒಂದ್ಸರಿ ಕಂಟೆಂಟ್ ಹಾಕಿದ ಮೇಲೆ ಅದಕ್ಕೆ ಎಷ್ಟೇ ವರ್ಷ ಆದ್ರೂ ಕೂಡ ಅದಕ್ಕೆ ಟ್ರಾಫಿಕ್ ಬರ್ತಾನೆ ಇರುತ್ತೆ. ಗೂಗಲ್ ಆಡ್ಸೆನ್ಸ್ ಅಫಿಲಿಯೇಟ್ ಲಿಂಕ್ಸ್ ಇಂದ ಆಟೋಮೆಟಿಕಲಿ ದುಡ್ಡು ಬರ್ತಾನೆ ಇರುತ್ತೆ. ಹಾಗಂತಂದ್ರೆ ಬ್ಲಾಗಿಂಗ್ಗೆ ಇಂಡಿಯಾದಲ್ಲಿ ಬೆಸ್ಟ್ ನೀಚಸ್ ಯಾವ್ದಪ್ಪ ಅಂತಂದ್ರೆ ಫೈನಾನ್ಸ್, ಎಜುಕೇಶನ್, ಹೆಲ್ತ್, ಟೆಕ್, ಆನ್ಲೈನ್ ಬಿಸ್ನೆಸ್. ಎರಡನೇದು ಯೂಟ್ಯೂಬ್ ಆಟೋಮೇಷನ್ ಚಾನೆಲ್. ಕ್ಯಾಮ್ರಾ ಮುಂದೆ ಬರಬೇಕು ಅಂತ ಇಲ್ಲ. ಸ್ಕ್ರಿಪ್ಟ್ ರೈಟರ್, ವಾಯ್ಸ್ ಓವರ್, ಎಡಿಟರ್‌ನ ಯೂಸ್ ಮಾಡ್ಕೊಂಡು ಚಾನೆಲ್‌ನ ರನ್ ಮಾಡ್ಬೋದು. ಒನ್ಸ್ ವಿಡಿಯೋಸ್ ರಾಂಕ್ ಆಗಕ್ಕೆ ಶುರು ಆಯ್ತಂತಂದ್ರೆ ಆಡ್ಸೆನ್ಸ್ ಅಮೌಂಟ್ ಆಟೋಮೆಟಿಕಲಿ ಬರೋದಕ್ಕೆ ಶುರುವಾಗುತ್ತೆ. ಹಾಗಂತಂದ್ರೆ ಯೂಟ್ಯೂಬ್‌ಗೆ ಬೆಸ್ಟ್ ಒಂದು ಚಾನೆಲ್ ಐಡಿಯಾಗಳು ಯಾವ್ದ್ಯಾವ್ದಪ್ಪ ಅಂತಂದ್ರೆ ಫ್ಯಾಕ್ಟ್ಸ್ ಆಗಿರ್ಬೋದು, ಮೋಟಿವೇಷನ್ ಆಗಿರ್ಬೋದು, ಫೈನಾನ್ಸ್ ಮತ್ತೆ ಎಐ ಟೂಲ್ಸ್. ಮೂರನೇದು ಬರೋದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಮೆಜಾನ್, ಫ್ಲಿಪ್‌ಕಾರ್ಟ್, ಡಿಜಿ ಸ್ಟೋರ್, ಕ್ಲಿಕ್ ಬ್ಯಾಂಕ್ ಅಲ್ಲಿರುವಂತಹ ಪ್ರಾಡಕ್ಟ್ಸ್‌ಗಳನ್ನ ಪ್ರಮೋಟ್ ಮಾಡೋದು. ನೀವು ಪ್ರಾಡಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲ. ಬ್ಲಾಗ್, ಯೂಟ್ಯೂಬ್, ಇನ್‌ಸ್ಟಾಗ್ರಾಮ್, ವಾಟ್ಸಾಪ್ ಲಿಂಕ್ ಇಂದ ನಿಮಗೆ ಡೈರೆಕ್ಟ್ ಆಗಿ ಇನ್ಕಮ್ ಸಿಗುತ್ತೆ. ಹೈ ಟಿಕೆಟ್ಸ್ ಪ್ರಾಡಕ್ಟ್ಸ್ ಅಂತಂದ್ರೆ ಹೆವಿ ಪಾಸಿಬಿಲಿಟೀಸ್ ಇರುತ್ತೆ. ಪ್ರಿಂಟ್ ಆನ್ ಡಿಮ್ಯಾಂಡ್ ಬಿಸಿನೆಸ್. ಟಿ ಶರ್ಟ್ಸು, ಹುಡೀಸು, ಮಗ್ಸು, ಮೊಬೈಲ್ ಕೇಸ್ ಅಂಡ್ ಕವರ್ಸ್ ಮೇಲೆ ನಿಮ್ಮ ಡಿಸೈನ್ ಅನ್ನ ನೀವು ಅಪ್ಲೋಡ್ ಮಾಡೋದು. ಇನ್ವೆಂಟರಿ ಮಾಡಬೇಕಾಗಿರ್ಲಿಲ್ಲ. ಅದೇ ರೀತಿಯಾಗಿ ಶಿಪ್ಪಿಂಗ್ ಮಾಡೋ ಒಂದು ಟೆನ್ಷನ್ ಕೂಡ ನಿಮಗೆ ಇರಲ್ಲ. ಆರ್ಡರ್ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಸಪ್ಲೈಯರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಶಿಪ್ಮೆಂಟ್ ಮಾಡ್ತಾರೆ. ಒನ್ಸ್ ಡಿಸೈನ್ಸ್ ನಿಮಗೆ ವೈರಲ್ ಆಯ್ತು ಅಂತಂದ್ರೆ ರೆಗ್ಯುಲರ್ ಆಗಿ ಲೈಫ್ ಟೈಮ್ ಅಲ್ಲಿ ನಿಮಗೆ ಆ ಆರ್ಡರ್‌ಗಳು ಬರಬಹುದು. ನೆಕ್ಸ್ಟ್ ಬರೋದೇನಂತಂದ್ರೆ ಸ್ಟಾಕ್ ಮಾರ್ಕೆಟ್. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತಾನೆ ಕರಿತೀವಿ. ದಿಸ್ ಈಸ್ ನಾಟ್ ಟ್ರೇಡಿಂಗ್. ಕ್ವಾಲಿಟಿ ಸ್ಟಾಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್‌ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್‌ಮೆಂಟ್ ಮಾಡೋದು. ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಸೆಲ್ಲಿಂಗ್ ಡಿಜಿಟಲ್ ಪ್ರಾಡಕ್ಟ್ಸ್. ಇ-ಬುಕ್ಸ್, ಕೋರ್ಸಸ್, ಟೆಂಪ್ಲೇಟ್ಸ್ ಇವನ್ನೆಲ್ಲ ಒಂದ್ಸಾರಿ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಇನ್ಫಿನಿಟಿ ಆಗಿ ನೀವು ಸೆಲ್ ಮಾಡ್ಬೋದು. ನೋ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ನೋ ಡೆಲಿವರಿ ಕಾಸ್ಟ್ ಕೂಡ ಇರುತ್ತೆ. ಇಂಡಿಯಾನಲ್ಲಿ ಕೋಚಿಂಗ್ ಆಗಿರ್ಬೋದು, ಸ್ಕಿಲ್ಸ್, ಎಕ್ಸಾಮ್ ರಿಲೇಟೆಡ್ ಪ್ರಾಡಕ್ಟ್ಸ್ ಸೂಪರ್ ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು. ಸೆವೆಂತ್ ಒನ್ ಬಂದ್ಬಿಟ್ಟು ಮೊಬೈಲ್ ಆಪ್ಸ್ ಆರ್ ಟೂಲ್ಸ್. ನೋ ಕೋಡ್. ಕೋಡಿಂಗ್ ಬರ್ಲಿಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮ್. ನೋ ಕೋಡ್ ಟೂಲ್ಸ್ ಇಂದ ಸಿಂಪಲ್ ಆಗಿರುವಂತ ಆಪ್ಸ್‌ಗಳನ್ನ ಕ್ರಿಯೇಟ್ ಮಾಡಬಹುದು. ಆಡ್ಸ್, ಸಬ್ಸ್ಕ್ರಿಪ್ಷನ್ ಇಂದ ಮಂತ್ಲಿ ಇನ್ಕಮ್ ಬರುತ್ತೆ. ಯುಟಿಲಿಟಿ ಆಪ್ಸ್, ಕ್ಯಾಲ್ಕುಲೇಟರ್ಸ್, ಎಐ ಟೂಲ್ಸ್‌ಗಳೆಲ್ಲ ಟ್ರೆಂಡಿಂಗ್ ನಲ್ಲಿರುವಂತ ಒಂದು ಆಪ್‌ಗಳು. ಫ್ರೆಂಡ್ಸ್, ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ನೋ ವರ್ಕ್ ಅಂತ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ಮಾರ್ಟ್ ವರ್ಕ್ ಮಾಡಲೇಬೇಕು. ಆದ್ಮೇಲೆ ಇನ್ಕಮ್ ಅನ್ನೋದು ಆಟೋಮೆಟಿಕಲಿ ಫ್ಲೋ ಆಗುತ್ತೆ. ಒಂದ್ ಬಿಸಿನೆಸ್ ಅನ್ನ ಚೂಸ್ ಮಾಡಿ 6 ಟು 12 ಮಂತ್ಸ್ ವರೆಗೂ ಅದರಲ್ಲಿ ಕೆಲಸ ಮಾಡಿ ಫೋಕಸ್ ಆಗಿ 100% ಆಗಿ ಸಕ್ಸಸ್‌ನ ನೀವು ನೋಡಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಒಂದು ಪ್ಯಾಸಿವ್ ಇನ್ಕಮ್ ಬಿಸಿನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಮಾಡ್ತೀರಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.